ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು 36 ಇಂಚ್ ಅದೇ ಸುತ್ತಳತೆದು ಬ್ಲೌಸ್ ಕಟ್ಟಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಸುಲಭ ಇದೆ ಆಯಿತಾ. ಯಾರು ಬೇಕಾದರೂ ಆರಾಮಾಗಿ ಕಟ್ಟನ್ನು ಮಾಡ್ಕೊಳ್ಬೋದು. ನೀವು ನೋಡ್ಬೋದು ಇಲ್ಲಿ ಲಾಸ್ಟಿಗೆ ನಂದೆಲ್ಲ ಪೀಸಸ್ ಕಟ್ಟಿಂಗ್ ಆದಮೇಲೆ ಈ ರೀತಿ ರೆಡಿ ಆಗುತ್ತೆ ಆಯಿತಾ. ಇದು ಬಂದುಬಿಟ್ಟು ಸ್ಯಾರಿದು ಬಟ್ಟೆ ಡಿಸೈನ್ ಮಾಡಲಿಕ್ಕೆ ಅಂತ ನಾನು ತೆಗೊಂಡಿದ್ದೀನಿ. ಇದು ಬಂದುಬಿಟ್ಟು ಬ್ಲೌಸ್ ಪೀಸ್, ಇದು ಬಾರ್ಡರ್ ಆಯಿತಾ, ಬ್ಯಾಕಿಗೆ ಡಿಸೈನಿಗೋಸ್ಕರ. ನೋಡಿ ಈ ರೀತಿ ಲಾಸ್ಟಿಗೆ ನಮ್ಮದು ಎಲ್ಲ ಪೀಸಸ್ ರೆಡಿ ಆಗುತ್ತೆ. ಬನ್ನಿ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಯಿತಾ. ನೀವು ನೋಡ್ಬೋದು ಇಲ್ಲಿ ಇದು ಬಂದುಬಿಟ್ಟು ಸ್ಯಾರಿದು ಬಟ್ಟೆ ಆಯಿತಾ, ಬ್ಯಾಕಲ್ಲಿ ಡಿಸೈನ್ ಮಾಡಲಿಕ್ಕೆ. ಇದು ಬಂದುಬಿಟ್ಟು ಲೈನಿಂಗ್ ಬಟ್ಟೆ, ಇದು ಬಂದುಬಿಟ್ಟು ಮೇನ್ ಬ್ಲೌಸ್ ಪೀಸ್ ಆಯಿತಾ. ತುಂಬಾ ಚೆಂದ ಇತ್ತಿದೆ ಬಾರ್ಡರ್ ಮಾತ್ರ ನೀವು ನೋಡ್ಬೋದು. ಇವಾಗ ನಾವು ಲೈನಿಂಗನ್ನು ತೆಕ್ಕೊಂಡು ಈ ರೀತಿ 4 ಪದರದಲ್ಲಿ ಅದನ್ನು ಮಡಚ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಯ್ತಾ. 4 ಪದರದಲ್ಲಿ ಮಡಚಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ 4 ಪದರದಲ್ಲಿ ಬಟ್ಟೆಯನ್ನು ಹಾಕೊಂಡ್ಬಿಟ್ಟು ಅದಕ್ಕೀಗ 1 ಇಂಚಿಗೊಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. 1 ಇಂಚಿಗೊಂದು ಪಾಯಿಂಟನ್ನು ಮಾಡಿ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ತೀನಿ ನಾನು. ಇದು ಬಂದುಬಿಟ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅದಾದ ನಂತರ ಅವ್ರದ್ದು ಬ್ಲೌಸನ್ನು ತೆಕ್ಕೊಂಡು ಈ ರೀತಿ ಟೈಟಾಗಿ ಎಳೆದು ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಪಾಯಿಂಟನ್ನು ಮಾಡಿರುತ್ತೆ. ಇದು ಮೇನ್ ಫಿಟ್ಟಿಂಗ್ ಲೈನ್. ಅದಾದಮೇಲೆ ಶೋಲ್ಡರ್ ಹತ್ತಿರ ಅವರ ಸ್ಲೀವ್ ಉದ್ದ ನೋಡಿ ಆಯಿತಾ, ಎಷ್ಟು ಉದ್ದ ಇದೆ ಅಂತ. ಈ ರೀತಿ ಬೆರಳನ್ನು ಟೈಟಾಗಿ ಹಿಡ್ಕೊಂಡ್ಬಿಟ್ಟು ಎಳೆದು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿ. ಇವಾಗ ನೆಕ್ಸ್ಟ್ ಆರ್ಮೋಲ್ ರೌಂಡಿಂಗ್ ಆಯಿತಾ. ಇದೇ ರೀತಿ ಈಗಲೇ ಒಮ್ಮೆ ಇಟ್ಟಾಗಲೇ ನಾವು ಇದನ್ನು ಕಂಪ್ಲೀಟಾಗಿ ಪಾಯಿಂಟನ್ನು ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಈಗ ಆರ್ಮೋಲ್ ರೌಂಡಿಂಗ್ ಹತ್ತಿರ ಕೂಡ ಈ ರೀತಿ ಟೈಟಾಗಿ ಎಳೆದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಬೇಕು. ನೋಡಿ ಈ ರೀತಿ ಇದನ್ನೀಗ ಪಾಯಿಂಟನ್ನು ಮಾಡಿದ್ದೀವಲ್ವ, ಇಲ್ಲಿ ಮೇನ್ ಫಿಟ್ಟಿಂಗ್ ಲೈನ್ ಆರ್ಮೋಲ್ ಸೈಡಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡೋಣ. ಅದಾದಮೇಲೆ ಈ ರೀತಿ ಸ್ಲೀವದ ಶೇಪನ್ನು ನಾವು ಕೊಡಬೇಕಾಗುತ್ತೆ. ನೋಡ್ಬೋದು ನೀವಿಲ್ಲಿ ಈ ರೀತಿ ಸ್ಲೀವದ ಶೇಪನ್ನು ಕೊಟ್ಟು ಫ್ರಂಟ್ ಪಾರ್ಟಿದ್ದು ಕೂಡ ನಾನು ಈಗಲೇ ಶೇಪನ್ನು ಕೊಡ್ತೇನೆ, ಆದರೆ ಇವಾಗ ಕಟಿಂಗನ್ನು ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೊಳ್ತಾ ಇದ್ದೀನಿ. ಅದಕ್ಕೆ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಈ ರೀತಿ ಹಾಕೊಂಡ್ಬಿಡ್ತೀನಿ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಸ್ಲೀವದ್ದು ಎಲ್ಲ ಪಾಯಿಂಟ್ಸ್ಗಳನ್ನು ಮಾಡಿ ಮುಗೀತಾಯ್ತಾ. ಇನ್ನು ಇದನ್ನು ನಾವು ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ. ತುಂಬಾ ಸುಲಭ ಉಂಟು ಫ್ರೆಂಡ್ಸ್, ಏನು ಕಷ್ಟ ಇಲ್ಲ. ನೋಡಿ ಈ ರೀತಿ ಇದನ್ನು ನೀಟಾಗಿ ಈ ಸ್ಲೀವನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡೋಣ ಆಯಿತಾ. ಮತ್ತು ಸೈಡಲ್ಲೆಲ್ಲ ಬಟ್ಟೆ ಎಕ್ಸ್ಟ್ರಾ ಬಂದಿತ್ತಲ್ವ, ಇದನ್ನು ಕೂಡ ನಾವು ಈ ರೀತಿ ಕಟ್ ಮಾಡಿ ತೆಗಿಬೇಕು. ಅದಾದಮೇಲೆ ನಮ್ಮದು ಮೇನ್ ಫಿಟ್ಟಿಂಗ್ ಎಲ್ಲಿ ಉಂಟಲ್ವ ಅಲ್ಲಿಗೆ ಕೂಡ ಒಂದು ಸಣ್ಣ ಕಟ್ಸನ್ನು ಹಾಕಿ ಮತ್ತು ಮಧ್ಯದಲ್ಲಿ ಕೂಡ ಒಂದು ಸಣ್ಣ ಕಟ್ಸನ್ನು ಹಾಕಿಬಿಡಬೇಕು. ಅದಾದಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು ಉಳಿದಿರೋ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿ ಹಾಕೊಂಡ್ಬಿಟ್ಟು 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬ್ಯಾಕ್ ಪಾರ್ಟಿಗೆ ಆಯಿತಾ. ಅದಾದಮೇಲೆ ಅವ್ರದ್ದು ಬ್ಲೌಸನ್ನು ತೆಕ್ಕೊಂಡು ಎಷ್ಟು ಉದ್ದ ಉಂಟು ಅಂತ ಒಂದು ಪಾಯಿಂಟ್ ಮಾಡಬೇಕು ನಾವು. ನೋಡಿ ಆ ಲೈನದ ಮೇಲೆ ಬ್ಲೌಸನ್ನು ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿದ್ದೀನಿ ಆಯಿತಾ. ಮತ್ತು ಅವರಿಗೆ 1 ಇಂಚ್ ಬ್ಲೌಸ್ ಉದ್ದ ಬೇಕಂತೆ, ಹಾಗಾಗಿ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಈ ಟೈಮಲ್ಲಿ 1 ಇಂಚನ್ನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಅವರದ್ದು ಶೋಲ್ಡರ್ ಬಂದುಬಿಟ್ಟು ನಾನು 5 ಇಂಚಿಗೆ ತೆಕ್ಕೊಳ್ತಾ ಇದ್ದೀನಿ ಆಯಿತಾ. ಶೋಲ್ಡರ್ ಬಂದುಬಿಟ್ಟು 5 ಇಂಚಿಗೆ ತೆಕ್ಕೊಂಡು ಸ್ಟ್ರೈಟ್ ಲೈನನ್ನು ಹಾಕೊಂಬಿಡಿ ಈ ರೀತಿ. ಅದಾದಮೇಲೆ ಆರ್ಮೋಲ್ ಡೌನಿಂಗ್ ಆಯಿತಾ. ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚನ್ನೇ ತೆಕ್ಕೊಳ್ತಾ ಇದ್ದೀನಿ. 5 ಇಂಚನ್ನು ತೆಕ್ಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ತೀನಿ ಅದಕ್ಕೆ ಕೂಡ. ನೆಕ್ಸ್ಟ್ ಇವಾಗ ಎದೆ ಸುತ್ತಳತೆ ಬಂದುಬಿಟ್ಟು 9 ಇಂಚಿದೆ ಆಯಿತಾ. 9 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ 5 ಮತ್ತು 9ಕ್ಕೆ ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ತೀನಿ ನಾನು. ನೋಡ್ಬೋದು ನೀವು ಈ ರೀತಿ. ಅದಾದಮೇಲೆ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಆರ್ಮೋಲದ ಶೇಪನ್ನು ಕೊಡಬೇಕು. ಆರ್ಮೋಲದ ಶೇಪನ್ನು ಕೊಟ್ಟಾದಮೇಲೆ ಸೊಂಟದ ಸುತ್ತಳತೆ ಬಂದುಬಿಟ್ಟು 7.5 ಇಂಚಿದೆ. 1 ಇಂಚ್ ಡಾಟಿಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆಯಿತಾ. ನೋಡಿ ಇಲ್ಲಿ ಕೆಳಗಡೆ. ಅದಾದಮೇಲೆ ಮೇಲ್ಗಡೆ ಕೂಡ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ ಇದಾಯ್ತಲ್ವ. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಬ್ಯಾಕಲ್ಲಿ ಓಪನ್ ಮಾಡಲಿಕ್ಕೆ ಉಂಟಲ್ವ, ಹಾಗಾಗಿ 2 ಇಂಚಸ್ಸಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಇವರಿಗೆ ಸ್ವಲ್ಪ ಡೀಪಾಗಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. 2 ಇಂಚಸನ್ನು ತೆಗೊಳ್ತಾ ಇದ್ದೀನಿ. ಕೆಲವರು ಡೀಪಾಗಿ ಹಾಕಲ್ಲ, ಅವರಿಗೆ ಕಮ್ಮಿ ತೆಗೊಳ್ಳಿ ಆಯಿತಾ, 1ರಿಂದ 1.5. ಅದಾದಮೇಲೆ ಬ್ಯಾಕಲ್ಲಿ ಬೆನ್ನಲ್ಲಿ ಇವರದ್ದು ಬಟ್ಟೆ ಬಂದುಬಿಟ್ಟು 3 ಇಂಚಸ್ ಬೇಕು, ಹಾಗಾಗಿ ನಾನಿಲ್ಲಿ 3.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ ಈ ರೀತಿ 3.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಇಲ್ಲಿ ಮೇಲ್ಗಡೆ 2 ತೆಕ್ಕೊಂಡಿದ್ದೀನಲ್ವ ಡೀಪಿಗೆ, ಕೆಳಗಡೆ ಬಂದುಬಿಟ್ಟು 3 ಇಂಚನ್ನು ತೆಗೊಳ್ತೇನೆ. ನೋಡಿ ಈ ರೀತಿ 3 ಇಂಚಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡ್ತೀನಿ ಆಯಿತಾ. ಕೆಳಗಡೆ 3 ಮೇಲ್ಗಡೆ 2 ಸೇರಿಸಿ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕೊಂಡ್ಬಿಡಿ. ಮೇಲ್ಗಡೆ 2 ತೆಕ್ಕೊಂಡಿದ್ದೀನಿ, ಕೆಳಗಡೆ 3 ತೆಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಮಾರ್ಕಿಂಗ್ ಅಂತೂ ರೆಡಿ ಆಯ್ತಲ್ವ. ಇನ್ನು ಇದನ್ನು ಈ ರೀತಿ ಬೇಗ ಬೇಗ ಕಟ್ಟನ್ನು ಮಾಡ್ಕೊಂಬಿಡೋಣ ಆಯಿತಾ ನಾವು.
ನಾವು ಮೇನ್ ಜಾಗ್ರತೆ ಮಾಡಬೇಕಪ್ಪ ಈ ಮಾರ್ಕಿಂಗನ್ನು ಮಾಡುವ ಟೈಮಲ್ಲಿ. ಅದಾದಮೇಲೆ ಆರಾಮಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡ್ಬೋದು. ಲೈನಿಂಗ್ ಒಂದನ್ನು ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ಮತ್ತು ಇದಕ್ಕಿಂತಲೂ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ಇನ್ನೂ ಸುಲಭ ಆಯಿತಾ. ಆರಾಮಾಗಿ ಬೇಗ ಬೇಗ ಮಾಡ್ಕೊಂಬಿಡ್ಬೋದು. ನೋಡ್ಬೋದು ನೀವಿಲ್ಲಿ ನಮ್ಮದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿ ರೆಡಿ ಆಯ್ತಾ. ಇನ್ನು ಉಳಿದಿರೋ ಬಟ್ಟೆನ ತೆಗೊಳ್ತಾ ಇದ್ದೀನಿ. ಉಳಿದಿರೋ ಬಟ್ಟೆಯಲ್ಲಿ ಕೂಡ ಸೇಮ್ ಶೋಲ್ಡರ್ ಬಂದುಬಿಟ್ಟು 5 ಇಂಚು, ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚನ್ನೇ ತೆಗೊಳ್ತಾ ಇದ್ದೀನಿ ಆಯಿತಾ. ನೋಡಿ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವರದ್ದು ಬ್ಲೌಸನ್ನು ತೆಕ್ಕೊಂಡು ಎಷ್ಟು ಉದ್ದ ಉಂಟಂತ ನೋಡುವ ನಾವು. ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಡಾಟ್ಸಿದ್ದು ಇದು ಇರುತ್ತಲ್ವ ಸ್ಟಿಚ್, ಅಲ್ಲಿಗೆ ಶೋಲ್ಡರಿನಿಂದ ಕೆಳಗೆ ಇಟ್ಕೊಂಡು ಎಷ್ಟಕ್ಕೆ ಬರುತ್ತೆ ಅಲ್ಲಿಗೊಂದು ಪಾಯಿಂಟನ್ನು ಮಾಡಿ ನಾನಿಲ್ಲಿ ಪುನಃ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಆ್ಯಡ್ ಮಾಡಿದ ನಂತರ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡೋಣ ಆಯಿತಾ ನಾವು. ಅದಾದಮೇಲೆ ಇವ್ರದ್ದು ಬೆಲ್ಟ್ ಪಟ್ಟಿ ಎಷ್ಟಿದೆ ಅಂತ ನೋಡೋಣ. ಬೆಲ್ಟ್ ಪಟ್ಟಿ 2.5 ಇದೆ. ಮತ್ತು ನಾನಿಲ್ಲಿ 3 ಇಂಚನ್ನು ತೆಗೊಳ್ತೇನೆ ಆಯಿತಾ. ರೆಡಿ ಆದಮೇಲೆ 2.5ಗೆ ಅದು ಸಿಗುತ್ತೆ. 3 ಇಂಚಿಗೆ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡ್ಬೋದು ನೀವಿಲ್ಲಿ ಬೆಲ್ಟ್ ಪಟ್ಟಿ ಹತ್ತಿರ ಬಟ್ಟೆ ಉಂಟಲ್ವ, ಎಕ್ಸ್ಟ್ರಾ ಬಟ್ಟೆ, ಅದನ್ನು ಈ ರೀತಿ ಮಡಚ್ಕೊಂಡ್ಬಿಡ್ಬೇಕು ನಾವು. ಆವಾಗ ನಮಗೆ ಎರಡು ಪದರದಲ್ಲಿ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ. ಹಾಗಾಗಿ ಅದಾದಮೇಲೆ ಎದೆ ಸುತ್ತಳತೆ ಬಂದುಬಿಟ್ಟು 9 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತೀನಿ. 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಈ ಎಲ್ಲದಕ್ಕೂ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ ಆಯಿತಾ. ಈ ರೀತಿ 9 ಮತ್ತು 1.5. ಅದಾದಮೇಲೆ ಕೆಳಗಡೆ ಬರೋಣ. ಸೊಂಟದ ಸುತ್ತಳತೆ ಬಂದುಬಿಟ್ಟು 7.5 ಇದೆ. 1.5 ಇಂಚ್ ಡಾಟಿಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ನನಗೆ ಇದು ಬಟ್ಟೆ ಕರೆಕ್ಟಾಗಿ ಉಂಟು. ಅದಾದಮೇಲೆ ಮೇನ್ ಫಿಟ್ಟಿಂಗ್ ಲೈನಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು, ನೀವು ನೋಡ್ಬೋದು ಇಲ್ಲಿ. ಅದಾದಮೇಲೆ ಫ್ರಂಟ್ ಡೀಪ್ ಓಪನ್ ಮಾಡಲಿಕ್ಕೆ ನಾನಿಲ್ಲಿ 1.5 ಇಂಚನ್ನು ತೆಗೊಳ್ತಾ ಇದ್ದೀನಿ. ಬ್ಯಾಕಿಗೆ 2 ತೆಗೆದಿದ್ದೀನಿ, ಫ್ರಂಟಿಗೆ 1.5 ತೆಗಿತಾ ಇದ್ದೀನಿ. ಫ್ರಂಟಿದು ಡೀಪ್ ಬಂದುಬಿಟ್ಟು 6.5 ತೆಗೊಳ್ತಾ ಇದ್ದೀನಿ ಆಯಿತಾ. 6.5 ಇಂಚ್ ಕೆಳಗಡೆಗೆ ಪಾಯಿಂಟನ್ನು ಮಾಡಿ ಅಲ್ಲಿ ಕೂಡ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಬಾಕ್ಸನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡೋಣ ಆಯಿತಾ. ಮೇಲ್ಗಡೆ 1.5, ಕೆಳಗೆ 1.5ಗೆ ಬಾಕ್ಸನ್ನು ಹಾಕ್ಕೊಂಡು ಈಗ ನೆಕ್ಕಿದ್ದು ಶೇಪನ್ನು ನಾನು ಕೊಡ್ತೇನೆ. ಇದು ಬಂದುಬಿಟ್ಟು ಫ್ರಂಟಲ್ಲಿ ಡೋರಿಯನ್ನು ಅಟ್ಯಾಚ್ ಮಾಡ್ತಾರಲ್ವ, ಆ ಥರ ಬೇಕಂತ ಹೇಳಿದ್ದಾರೆ. ಹಾಗಾಗಿ ನೋಡಿ ಈ ರೀತಿ ಒಂದು ಶೇಪನ್ನು ನಾನು ಕೊಡ್ತೇನೆ ಇದಕ್ಕೆ. ಇದು ಬಂದುಬಿಟ್ಟು ಫ್ರಂಟಲ್ಲಿ ನೆಕ್ ಹತ್ತಿರ ಡೋರಿಯನ್ನು ಅಟ್ಯಾಚ್ ಮಾಡ್ತಾರಲ್ವ, ಇದು ತುಂಬಾ ಟ್ರೆಂಡಿಂಗಲ್ಲಿದೆ. ಆ ರೀತಿ ನಾನು ಇದನ್ನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ನಮ್ಮದು ಶೇಪ್ ಅನ್ನೋದು ರೆಡಿಯಾಗಿದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಹುಕ್ಪಟ್ಟಿ ಹತ್ತಿರ 5 ಇಂಚ್ ಬಟ್ಟೆ ಉಳಿದಿದೆ ಅಲ್ವಾ, ಅಲ್ಲಿ ಅರ್ಧ ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಕ್ರಾಸ್ ಬೆಲ್ಟಿದ್ದು ಶೇಪನ್ನು ಕೊಡಿ ಆಯಿತಾ. ಅದಾದಮೇಲೆ ಸೈಡಲ್ಲಿ ಕೂಡ ಅರ್ಧ ಇಂಚಿಗೆ ಈ ರೀತಿ ಹೈಟಲ್ಲಿ ಹೋಗ್ಬಿಡಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಆರ್ಮೋಲ್ ಹತ್ತಿರ ನಾವು ಪಾಯಿಂಟನ್ನು ಮಾಡಿರಲಿಲ್ಲ, 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆರ್ಮೋಲದ ಶೇಪನ್ನು ಕೊಟ್ಬಿಡಬೇಕು. ಆರ್ಮೋಲದ ಶೇಪನ್ನು ಕೊಟ್ಟಾದಮೇಲೆ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಬೇಕಾಯ್ತಾ. ನಾನಿಲ್ಲಿ ಬೆಲ್ಟ್ ಪಟ್ಟಿಯಿಂದನೇ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇಲ್ಲಿ. ಫಸ್ಟಿಗೆ ನಾನೊಂದು ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಕಟ್ ಮಾಡುವಾಗ ಕೂಡ ಜಾಗ್ರತೆ ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಕೆಲವು ಬಟ್ಟೆಗಳು ಜಾರುತ್ತೆ. ನೀವು ನೋಡ್ಬೋದು ಇವಾಗ ಬೆಲ್ಟ್ ಪಟ್ಟಿ ಹತ್ತಿರ ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆ ಏನಿತ್ತಲ್ವ ಅದನ್ನು ನಾನು ಕಟ್ ಮಾಡಿಬಿಡ್ತೀನಿ ಆಯಿತಾ. ಅದು ನನಗೆ ಯೂಸ್ ಇಲ್ಲ. ಮೇನ್ ಫಿಟ್ಟಿಂಗ್ ಲೈನದವರೆಗೆ ಮಾತ್ರ ನನಗೆ ಬೆಲ್ಟ್ ಪಟ್ಟಿ ಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಇದು ಬೆಲ್ಟ್ ಪಟ್ಟಿ ಯೂಸ್ ಬರಲ್ಲ. ಹಾಗಾಗಿ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಅದಾದಮೇಲೆ ಈಗ ನೀವು ನೋಡ್ಬೋದು ಆರ್ಮೋಲ್ ಹತ್ತಿರ ಕೂಡ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ. ನಾನು ಯಾಕೆಂದರೆ ನೆಕ್ಕನ್ನು ಲಾಸ್ಟಿಗೆ ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟಿದ್ದು. ಫಸ್ಟಿಗೆ ಈ ಸೈಡಲ್ಲೆಲ್ಲ ಇದೆ ಅಲ್ವಾ, ಇದನ್ನೆಲ್ಲ ಕಟ್ ಮಾಡಿ ಸರಿ ಮಾಡ್ಕೊಂಬಿಡೋಣ ಆಯಿತಾ. ಸೈಡೆಲ್ಲ ನೀವು ನೋಡ್ಬೋದು ಇಲ್ಲಿ ಈ ರೀತಿ ಸೈಡೆಲ್ಲ ಕಟ್ ಮಾಡ್ಕೊಂಬಿಡೋಣ. ಇವಾಗ ನಮ್ಮದು ಸೈಡೆಲ್ಲ ಆಯ್ತಲ್ವ, ಇನ್ನು ನಾವು ಫ್ರಂಟ್ ಪಾರ್ಟನ್ನು ಸ್ಟಾರ್ಟ್ ಮಾಡೋಣ. ನೀವು ನೋಡ್ಬೋದು ಸ್ವಲ್ಪ ಕೇರ್ಫುಲ್ ಆಗಿದೆ ಆಯಿತಾ. ಈ ಟೈಮಲ್ಲಿ ಒಂಚೂರು ಆಚೆ ಈಚೆ ಆದರೆ ಕೂಡ ಮತ್ತು ನಮ್ಮದು ಡಿಸೈನ್ ಅನ್ನೋದು ಸರಿಯಾಗಿ ಬರೋಲ್ಲ. ಇದನ್ನು ಕಟ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ. ಇದು ಬಂದುಬಿಟ್ಟು ತುಂಬಾ ಟ್ರೆಂಡಿಂಗಲ್ಲಿರುವಂಥ ನೆಕ್ ಡಿಸೈನ್ ಆಯಿತಾ. ಹಾಗಾಗಿ ಅವರು ಇದೇ ಬೇಕು ಅಂತ ಹೇಳಿದರು, ನಾನು ಇದನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಈ ಹಿಂದೆ ಕೂಡ ತುಂಬ ಸ್ಟಿಚ್ಚನ್ನು ಮಾಡಿದ್ದೀನಿ ಈ ಟೈಪಲ್ಲಿ, ಅದು ಕೂಡ ತುಂಬ ಚೆಂದ ಬಂದಿದೆ ಮಾತ್ರ. ಈ ನೆಕ್ ಡಿಸೈನನ್ನು ಯಾರೆಲ್ಲ ಟ್ರೈ ಮಾಡಿಲ್ಲ ನೋಡಿ, ಒಮ್ಮೆ ಇದನ್ನು ಟ್ರೈ ಮಾಡಿ ಆಯಿತಾ. ಇದು ತುಂಬಾ ಚೆಂದ ಕಾಣುತ್ತೆ ಮಾತ್ರ ವೇರ್ ಮಾಡಿದಾಗ ಬ್ಲೌಸ್. ಹಾಗಾಗಿ ನಾನು ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಅವರಿಗೆ. ನಾನು ಈ ಹಿಂದೆ ಕೂಡ ತುಂಬ ಸ್ಟಿಚ್ ಮಾಡಿದ್ದೀನಿ, ಬಟ್ ನನಗೂ ಕೂಡ ಮಾಡ್ಕೊಂಡಿದ್ದೀನಿ. ಅದು ನೋಡ್ಬಿಟ್ಟು ಅವರು ನನಗೆ ಕೂಡ ಇದೇ ಥರ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನು ಇವತ್ತು ಸ್ಟಿಚ್ಚನ್ನು ಮಾಡ್ತೀನಿ. ನೋಡ್ಬೋದು ನೀವು ನಮ್ಮದು ಕಟ್ಟಿಂಗಾಗಿ ಈ ರೀತಿ ರೆಡಿಯಾಗಿದೆ. ಇನ್ನು ಬಂದುಬಿಟ್ಟು ಈ ಕಡೆ ಉಕ್ಸ್ ಹತ್ತಿರ ನಾನು ಓಪನ್ ಮಾಡಿಲ್ಲ ಅಲ್ವಾ, ಈಗ ಇದನ್ನೊಂದು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟೆ ನಾನು.
ಇವಾಗ ಇನ್ನು ನಾವು ಡಾಟ್ಸಿಗೆ ಒಂದು ಪಾಯಿಂಟ್ಸನ್ನು ಮಾಡೋಣ ಆಯಿತಾ. ನೋಡ್ಬೋದು 3 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿ, ಅದಾದಮೇಲೆ 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಆ 1.5 ಇಂಚದ ಮಧ್ಯಕ್ಕೆ ಟೇಪನ್ನು ಇಟ್ಟು ಮೇಲ್ಗಡೆ 3 ಇಂಚಿಗೆ ಪಾಯಿಂಟನ್ನು ಮಾಡ್ತೀನಿ. ಮತ್ತು ನೆಕ್ಸ್ಟ್ ಹೋಗ್ಬಿಟ್ಟು ಸೈಡಲ್ಲಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವಿಲ್ಲಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಲ್ವ. ಅದಾದಮೇಲೆ 3 ಇಂಚಿದ ಹತ್ತಿರ ಉಂಟಲ್ವ 4 ಇಂಚ್ ಉದ್ದಕ್ಕೆ ಒಂದು ಪಾಯಿಂಟನ್ನು ಮಾಡ್ತೇನೆ ಆಯಿತಾ. ನೋಡಿ ಈ ರೀತಿ 4 ಇಂಚ್ ಉದ್ದಕ್ಕೆ. ಅದಾದಮೇಲೆ ಈ ಲೈನ್ಗಳನ್ನು ಹಾಕ್ಕೊಂಬಿಡೋಣ ಆಯಿತಾ. ಇದಕ್ಕೆ ಪಾಯಿಂಟ್ಸ್ ಮಾಡಿದ್ದಕ್ಕೆಲ್ಲ ಈ ರೀತಿ ಕ್ರಾಸ್ ಲೈನ್ ಮತ್ತು ಸ್ಟ್ರೈಟ್ ಲೈನೆಲ್ಲ ಹಾಕ್ಕೊಂಬಿಡೋಣ. ಅದಾದಮೇಲೆ ಟೇಪನ್ನು ತಗೊಳ್ಳಿ, ಫ್ರಂಟ್ ಡಾಟ್ ಹತ್ತಿರ ಕ್ರಾಸ್ ಲೈನಿನಿಂದ ಆರ್ಮೂಲ್ ಕಡೆಗೆ ಟೇಪನ್ನು ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟನ್ನು ಮಾಡಿ, ಅಲ್ಲಿ ಕೂಡ 3.5 ಇಂಚಿಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡಿ ಆಯಿತಾ. ನೋಡಿ ಈ ರೀತಿ ಇದು ಆರ್ಮೋಲ್ ಹತ್ತಿರದ್ದು ಡಾಟ್ಸ್ ಆಯಿತಾ. ಈ ಬ್ಲೌಸಿಗೆ ಬಂದುಬಿಟ್ಟು ನಾನು 3 ಡಾಟ್ಸನ್ನು ಹಿಡಿತಾ ಇದ್ದೀನಿ. ಉಪ್ಪಟ್ಟಿ ಹತ್ರ ಯಾವುದೇ ಡಾಟ್ಸನ್ನು ಸ್ಟಿಚ್ ಮಾಡ್ತಾ ಇಲ್ಲ. ಈಗ ನೋಡಿದ್ರಲ್ವ, ನಾನು ಮೇನ್ ಬಟ್ಟೆಯನ್ನು ತೆಕ್ಕೊಂಡಿದ್ದೀನಿ ನಾನು ಬ್ಲೌಸಿದ್ದು. ಅದರಲ್ಲಿ ಈ ಬಾರ್ಡರನ್ನು ಕಟ್ ಮಾಡಿ ತೆಗೆದಿದ್ದೀನಿ ಆಯಿತಾ. ಇದು ಬ್ಯಾಕಿಗೋಸ್ಕರ ಡಿಸೈನಿಗೆ. ಅದಾದಮೇಲೆ ನಾವು ಉಳಿದಿರೋ ಬಾರ್ಡರಲ್ಲಿ ನಾನು ಈ ಸ್ಲೀವ್ದ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಚಿಕ್ಕ ಸ್ಲೀವ್ ಆಗಿರೋದ್ರಿಂದ ಸರಿಯಾಗಿ ಸಿಕ್ಕಿತು ನನಗೆ ಬಾರ್ಡರು. ನೋಡ್ಬೋದು ಬಾರ್ಡರ್ನ ಮೇಲೆ ನಾವು ಉಂಟಲ್ವ ಆ 2 ಸ್ಲೀವ್ಗಳನ್ನು ನೀಟಾಗಿ ಜೋಡಿಸ್ಕೊಂಡ್ಬಿಡ್ಬೇಕು ಈ ರೀತಿ ಆಯಿತಾ. ನೋಡಿ ನೀಟಾಗಿ ಈ ರೀತಿ ಜೋಡಿಸ್ಕೊಂಡಾದಮೇಲೆ ಅದಕ್ಕೆ ಈ ರೀತಿ ಚಾಕಿಂದ ಒಂದು ಜಸ್ಟ್ ಲೈನನ್ನು ಹಾಕಿಬಿಡಿ. ಲೈನ್ ಹಾಕೋ ಅಗತ್ಯ ಕೂಡ ಇಲ್ಲ, ಹೀಗೆ ಕಟ್ ಮಾಡ್ತೀರಾದರೆ ಹೀಗೆ ಕಟ್ ಮಾಡ್ಕೊಂಬಿಡಿ ಆಯಿತಾ. ನೋಡ್ಬೋದು ನಾನು ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಒಂದು ಸ್ಲೀವ್ ಆಯಿತಲ್ವಾ. ನೋಡಿ ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಇನ್ನು ಬಂದುಬಿಟ್ಟು ಸೆಕೆಂಡ್ ಒನ್ ಆಯಿತಾ. ಸೆಕೆಂಡ್ ಒನ್ನನ್ನು ಕೂಡ ಅದೇ ರೀತಿ ಒಂದು ಜಸ್ಟ್ ಒಂದು ಸಣ್ಣ ಲೈನನ್ನು ಹಾಕ್ಬಿಡ್ತೀನಿ, ಕಟ್ ಮಾಡ್ತೀನಿ. ಲೈನ್ ಹಾಕೋದೇ ಕೂಡ ಮಾಡ್ಬೋದಾಯ್ತಾ. ನೋಡಿ ಈ ರೀತಿ ಸ್ಲೀವದ ಕಟ್ಟಿಂಗ್ ಆಯ್ತಲ್ವಾ. ಇನ್ನು ಬಂದುಬಿಟ್ಟು ನಾವು ಏನನ್ನು ಮಾಡಬೇಕಪ್ಪ ಅಂತಂದರೆ ನೋಡಿ ಮೇಯ್ನಾಗಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅದನ್ನು ಈ ರೀತಿ ಬಟ್ಟೆಯ ಮೇಲೆ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಆಯಿತಾ. ನಾವು ಈ ರೀತಿ ಬಿಡಿಸಿ ಇಟ್ಕೊಂಡಾದಮೇಲೆ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿಬಿಡಬೇಕು. ನೋಡ್ಬೋದು ನೀವಿಲ್ಲಿ ನಾನು ಲೈನಿಂಗಿಗಿಂತಲೂ ಸ್ವಲ್ಪ ಹೆಚ್ಚಿಗೆ ಮೇನ್ ಫ್ಯಾಬ್ರಿಕನ್ನೇ ಕಟ್ ಮಾಡ್ಕೊಳ್ತೇನೆ. ಲೈನಿಂಗ್ ಅಟ್ಯಾಚ್ ಮಾಡಿ ಆದಮೇಲೆ ಅದನ್ನು ನಾವು ಕಟ್ ಮಾಡಿ ತೆಗಿಬೋದು. ಏನು ಮಾಡಬೇಕಪ್ಪ ಅಂದರೆ ಲೈನಿಂಗಿಗಿಂತಲೂ ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ದೊಡ್ಡದಾಗಿ ತೆಗೊಳ್ಬೇಕು ನಾವು. ನೀವು ನೋಡ್ಬೋದು ನಂದು ಬ್ಯಾಕ್ ಪಾರ್ಟಲ್ಲಿ ಈಗ ಒಂದು ಸೈಡ್ ಆಯಿತು. ಈಗ ಇನ್ನೊಂದು ಸೈಡಲ್ಲಿ ನಾನು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ. ನಮ್ಮದು ಲೈನಿಂಗ್ ಒಂದು ಕರೆಕ್ಟಾಗಿದ್ದರೆ ಸಾಕು. ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚು ಬಂದರೆ ಕೂಡ ಅದು ತೊಂದರೆ ಇಲ್ಲ. ನೋಡಿ ಕೆಳಗಡೆ ಕೂಡ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತು, ಅದನ್ನು ಕೂಡ ನಾನು ಈ ರೀತಿ ನೀಟಾಗಿ ಕಟ್ ಮಾಡಿಬಿಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇದು ಬಂದುಬಿಟ್ಟು ನಂದು ಬ್ಯಾಕ್ ಪಾರ್ಟ್ ಇದು ಕಟ್ಟಿಂಗ್ ಅನ್ನೋದು ರೆಡಿ ಆಯ್ತಾಯ್ತಾ. ಇನ್ನು ಫ್ರಂಟ್ ಪಾರ್ಟ್ ಕೂಡ ಅದೇ ರೀತಿ ಬಟ್ಟೆಯ ಮೇಲೆ ಈ ರೀತಿ ಸರಿಯಾಗಿ ಬಿಡಿಸಿ ಇಟ್ಕೊಂಡ್ಬಿಟ್ಟು ಕಟ್ಟಿಂಗನ್ನು ಮಾಡಬೇಕು. ಲೈನಿಂಗಿಗಿಂತಲೂ ಸ್ವಲ್ಪ ಹೆಚ್ಚು ಮೇನ್ ಫ್ಯಾಬ್ರಿಕನ್ನು ತೆಗೆದುಕೊಂಡು ಈ ರೀತಿ ಕಟ್ಟನ್ನು ಮಾಡಿಬಿಡಿ. ನೋಡಿ ಇವಾಗ ಸೆಕೆಂಡ್ ಒನ್ ಆಯಿತಾ. ಇದನ್ನು ಕೂಡ ಅದೇ ರೀತಿ ಬೇಗ ಬೇಗ ಕಟ್ಟಿಂಗನ್ನು ಮಾಡಿ ತೆಗೆದುಬಿಡೋಣ. ನಾವು ಲೈನಿಂಗ್ ಒಂದನ್ನು ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಬೇಕು ಜಾಗ್ರತೆಯಲ್ಲಿ. ನೋಡ್ಬೋದು ಈ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಆದಮೇಲೆ ನಮ್ಮದು ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಟ್ ಪಟ್ಟಿ ಆಯಿತಾ. ನೋಡಿ ಈ ರೀತಿ ನಮ್ಮದು ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಇದೆ. ಇದನ್ನು ಕೂಡ ಬಟ್ಟೆ ಮೇಲೆ ಇಟ್ಕೊಂಡು ಹೀಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ಟೆಯನ್ನು ಸ್ವಲ್ಪ ಎಕ್ಸ್ಟ್ರಾನೇ ತೆಗೊಂಡಿದ್ದೀನಿ ಇದರಲ್ಲಿ ಕೂಡ. ಇವಾಗ ಈ ಬೆಲ್ಟ್ ಪಟ್ಟಿಯನ್ನು ನಾನು ಸಪ್ರೇಟ್ ಮಾಡ್ಕೊಂಡಿಲ್ಲ, ಜಾಯಿಂಟಲ್ಲೇ ಇರೋದ್ರಿಂದ ಈಗ ಇದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಈ ರೀತಿ ಸಪ್ರೇಟನ್ನು ಮಾಡಿಕೊಂಡು ಅದರದ್ದು ಪೀಸ್ಗಳ ಮೇಲೆ ಅದನ್ನು ಜೋಡಿಸ್ಕೊಂಡ್ಬಿಡ್ತೀನಿ ಆಯಿತಾ. ಇದು ಅಂದರೆ ಸ್ಟಿಚಿಂಗಿಗೆ ಈಸಿ ಆಗುತ್ತೆ ಈ ರೀತಿ ನಾವು ಜೋಡಿಸಿ ಇರೋದ್ರಿಂದ. ಹಾಗಾಗಿ ಇದೇ ರೀತಿ ನಾವು ಮಾಡಬೇಕು. ಇನ್ನು ಬಂದುಬಿಟ್ಟು ಇದು ನೀವು ನೋಡ್ಬೋದು ಡೋರಿ ಮಾಡಲಿಕ್ಕೆ ಆಯಿತಾ. ಇದಕ್ಕೆ ಫ್ರಂಟ್ ಬ್ಯಾಕ್ ಎಲ್ಲ ಡೋರಿ ಬೇಕಲ್ವ, ಹಾಗಾಗಿ ಲಾಸ್ಟಿಗೆ ನಮ್ಮದು ಕಟ್ಟಿಂಗ್ ಆದಮೇಲೆ ಈ ರೀತಿ ರೆಡಿ ಆಗಿದೆ ಆಯಿತಾ. ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೆಲ್ಟ್ ಪಟ್ಟಿ ಸ್ಲೀವು ಮತ್ತು ಡೋರಿಯದ್ದು ಕೂಡ ಎಲ್ಲ ಈ ರೀತಿ ರೆಡಿ ಆಗಿದೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ.